ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿ ಯೂಟ್ಯೂಬ್ ಚಾನಲ್. ಸೊ ಇದು ಶಿರಡಿ ಪಾರ್ಟ್ 3 ಲಾಗು. ಸೊ ಟೈಮೇ ಇದಿಲ್ಲ ಎಡಿಟ್ ಮಾಡೋಕ್ಕೆ. ಸೊ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಶಿರಡಿ ಲಾಗು. ಸೊ ಇವತ್ತು ಏನು ಇಂಪಾರ್ಟೆಂಟ್ ಡೇ ಅಂದರೆ ಇವತ್ತು ಫ್ಲೈಟಲ್ಲಿ ಹೋಗ್ತಾಯಿದ್ದೀರಿ. ಅದು ಫಸ್ಟ್ ಸರಿ ಫ್ಲೈಟಲ್ಲಿ ಹೋಗ್ತಿರೋದು. ಸೊ ಶಿರಡಿಯಿಂದ ಬ್ಯಾಂಗ್ಳೂರಿಗೆ. ಸೊ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಫ್ಲೈಟಲ್ಲಿ ಒಂದು ಸರಿ ಓಡಾಡಬೇಕು ಅಂತ. ಸೊ ಇವತ್ತು ನಮಗೆ ಬಂದಿದೆ ಆ ಡೇ. ಸೊ ಇವಾಗ ಎಲ್ಲರೂ 9 o'clock ಎದ್ದು ಇವಾಗ ರೆಡಿ ಆಗ್ತಿದ್ದೀರಿ. ಸೊ ಏರ್ಪೋರ್ಟ್ ಲುಕ್ ಅಲ್ವಾ, ಸೊ ಮಾಡ್ರನ್ನಿಗೆ ರೆಡಿ ಆಗ್ತಿದ್ದೀರಿ ಎಲ್ಲರೂ. ಹಾಗೆ ನಮ್ಮ ಫ್ಲೈಟ್ ಬಂದು 1:30ಗೆ ಇರೋದು ಶಿರಡಿಯಿಂದ. ಸೊ ಇವಾಗ ನಮ್ಮ ರೂಮಿಂದ ಜಸ್ಟ್ 15 kilometers ಅಷ್ಟೇ ಇರೋದು. ಹಾಗೆ ನಾವು ಗೆಟ್ ರೆಡಿ ವಿಡಿಯೋ ಮಾಡಿದ್ರಿ, ಬಟ್ ಅದು ಕರೆಕ್ಟ್ ಕ್ಯಾಪ್ಚರೇ ಆಗಿಲ್ಲ. ಸೊ ಅದಕ್ಕೋಸ್ಕರ ಲಾಗ್ಗೆ ಹಾಕ್ಬಿಟ್ಟಿದ್ದೀನಿ. ಹಾಗೆ ಫುಲ್ ಅರ್ಜೆಂಟ್ಗೆಲ್ಲ ರೆಡಿ ಆಗ್ತಾ ಇದ್ದೀರಿ. ಗೋಯಿಂಗ್ ಟು ಏರ್ಪೋರ್ಟ್. ಹಾಗೆ ರೂಮ್ ಚೆಕ್ಔಟ್ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಅರ್ಜೆಂಟಿಗೆಲ್ಲ ರೆಡಿಯಾಗಿ ಇವಾಗ ಕೆಳಗೆ ಬಂದಿದ್ದೀರಿ. ಟಿಗೋಸ್ಕರ ಕಾಯ್ತಾ ಇದ್ದೀರಿ. ಸೊ ಫೈನಲಿ ಇವಾಗ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ಹೋಗಿ ಟಿಟಿಗೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಮತ್ತು ನಾವು ಇದ್ದಿದ್ದು ರೂಮಿಂದ 15 kilometers ಇರೋದು ಏರ್ಪೋರ್ಟು వచ్చింది. ಸೊ ಫೈನಲಿ ನಾವು ಏರ್ಪೋರ್ಟ್ ರೀಚ್ ಆಗೋದ್ರಿ, ಶಿರಡಿ ಏರ್ಪೋರ್ಟ್. ವೆಲ್ಕಮ್ ಟು ಶಿರಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. When logger meets. ಹಾಗೆ ಇವಾಗ ಎಲ್ಲರೂ ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿ ಇವಾಗ ಒಳಗಡೆ ಬಿಡ್ತಾ ಇದ್ದಾರೆ ಎಲ್ಲರೂ. ಸೊ ಮಧ್ಯಾಹ್ನ ಇರೋದಲ್ವ ಫ್ಲೈಟು, 1:30 ಹಂಗೆ. ಸೊ ಡಿಲೇ ಆಗಿದೆ ಅಂತ ಇವತ್ತು ನಮ್ಮ ಫ್ಲೈಟು. ಸೊ ಅದಕ್ಕೆ ಇವಾಗ ಏನು ಅಷ್ಟು ಅರ್ಜೆಂಟ್ ಏನಿಲ್ಲ, ಆರಾಮ್ಗೆ ಎಲ್ಲ ಚೆಕಿಂಗ್ ಎಲ್ಲ ಮಾಡ್ಕೊತಿದ್ದೀರಿ. ಶ್ರಮಜೀವಿ. ಹೋಗ್ತಿವೇನೋ ಇಲ್ಲ. ಸೊ ಫಸ್ಟ್ ಸರಿ ಏರ್ಪೋರ್ಟ್ ಬಂದಿದ್ದೀವಿ. ಹಾಗೆ ಫಸ್ಟ್ ಸರಿ ಏರೋಪ್ಲೈನ್ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗ್ತಾಯಿದೆ, ದೂರ ಆಗ್ತಾಯಿದೆ, ಮಕ್ಕಳೆಲ್ಲ ಭಯ ಆಗ್ತಾ ಇದೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಫ್ಲೈನಲ್ಲಿ. ನೋಡಬೇಕು ಹಿಂಗಿರುತ್ತೆ, ಯಾರ್ಯಾರು ವಿಂಡೋ ಸೀಟ್ ಬಂದು. ನಮ್ಮ ಫ್ಲೈಟ್ ಬಂದು 1 o'clock 1:25 ಇರೋದು. ಸೊ ಫ್ಲೈಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಹಾಫ್ ಆನ್ ಅವರ್ ಇಲ್ಲ. ಸೊ ಇವಾಗ ನಾವು ಎಲ್ಲ ಚೆಕ್-ಇನ್ ಮಾಡಿಕೊಂಡು, ಸೊ ಇವಾಗ ಬಸ್ ಬಂದು ಎಕ್ಕಿದ್ದೀರಿ. ಇವಾಗ ಕರ್ಕೊಂಡೋಗಿ ಫ್ಲೈಟ್ ಹತ್ರ ಬಿಡ್ತಾರೆ. ನಾವು ಅದೇ ಫ್ಲೈಟಲ್ಲಿ ಬರ್ತಿರೋದು. ಸೊ ಇವಾಗ ನಮ್ಮ ಬ್ಯಾಗೆಲ್ಲ ಅದರೊಳಗಡೆ ಹಾಕ್ತಿದ್ದಾರೆ. ಸೊ ನಾವಿವಾಗ ಬಸ್ಸಲ್ಲಿ ಹೋಗಿ ಫಸ್ಟ್ ಸರಿ ಫ್ಲೈಟ್ ಎಕ್ತಾ ಇದ್ದೀರಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಫುಡ್ ಹೇಗೆ ಅನಿಸ್ತಿದೆ? ಒಂಥರ
ಸೀಟ್ಸು ನಮ್ಗೆ ಸಿಕ್ಕಿಲ್ಲ. ನಮ್ಮ ಟೋಟಲ್ 19 ಮೆಂಬರ್ಸಲ್ಲಿ ಒಂದು 6 ಮೆಂಬರ್ಸ್ ಸಿಕ್ಕಿದೆ ವಿಂಡೋ ಸೀಟ್ಸ್ ಅಷ್ಟೇ. ಸೊ ಅದಕ್ಕೋಸ್ಕರ ಡಿಸ್ಕಷನ್ ಮಾಡ್ತಾವ್ರೆ, ಕೇಳ್ಕೊತಿದ್ದಾರೆ. ಸೊ ಎಲ್ಲರೂ ವಿಂಡೋ ಸೀಟಿಗೆ ಕಾಯ್ತಾ ಇದ್ದಾರೆ, ಎಲ್ಲರಿಗೂ ವಿಂಡೋ ಸೀಟ್ ಬರಬೇಕು ಅಂತ. ನೋಡೋಣ ಯಾರ್ಯಾರು ವಿಂಡೋ ಸೀಟ್ ಕೂತ್ಕೊಂತಾರೆ. ಅಷ್ಟು ಬೇಗ ಬಂದ್ಬಿಟ್ಟವ್ರಾ? ಕಾಣ್ತಾ ಇರುತ್ತೆ, ಮಾತಾ ಇತ್ತು ಬಾಮ. ಫ್ಲೈಟ್ ಹತ್ರ ಬಂದೇ ಬಿಟ್ರಿ ಬಿಟ್ಟು. ಎಲ್ಲರ ಮುಖದಲ್ಲಿ ಮಂದಹಾಸಗಳು. ಆಮೇಲೆ ಇನ್ನೊಂದು ಬೆಂಗಳೂರಿಗೆ ಹೋಗ್ತಿದ್ದೀರಿ, ಇನ್ನೊಂದು ಖುಷಿ. ಫ್ಲೈಟಲ್ಲಿ ಹೋಗ್ತಿದ್ದೀರಿ, ಇನ್ನೊಂದು ಖುಷಿ. ಅದು ಭಯ ಆಗ್ತಾ ಇದೆ ಫಸ್ಟ್ ಟೈಮ್. ಇಲ್ಲ ನೋಡ್ರಿ, ಬ್ಯಾಕ್ ಸೈಡ್ ಫ್ಲೈಟ್ ಹತ್ರ ಬಂದ್ಬಿಟ್ರಿ. ಚಕ್ರದ ಮೇಲೆ ಹೋಗುತ್ತೆ. ಸೊ ಫೈನಲಿ ನಮ್ಮ ಡ್ರೀಮ್ ಕಮ್ ಟ್ರೂ ಆಗಿದೆ. ಟಿಕೆಟ್ ಎಲ್ಲ ಚೆಕ್ ಮಾಡಿ ಇವಾಗ ಫ್ಲೈಟ್ ಒಳಗಡೆ ಕಾಲಿಕ್ಕಕ್ಕೆ ಹೋಗ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ ಫ್ಲೈಟ್ ನೋಡಿದ ತಕ್ಷಣ. ಕುತ್ಕೊಂಡಿದ್ದೀರಿ. ಇಂದು ವಿಂಡೋ ಸೀಟ್ ಸಿಕ್ಕಿದೆ. ಕುಟ್ಟು ವಿಂಡೋ ಸೀಟ್ ಚಿನ್ನಿ ಆ ಕಡೆ ಅಪ್ಪ ಅಮ್ಮ ಚೇತು ತಾತ ಸೀಟ್ ಸಿಕ್ಕಿದ್ದು ವಿಂಡೋ ಸೀಟು. ಚೇತು ಇಂದು ಬೇಡ್ಕೊಂಡು ತಾತ ಸೀಟ್ ಇಟ್ಕೊಂಡೆ. ರೆಕ್ಕೆ ಪಕ್ಕದಲ್ಲೇ ಇದ್ದೀವಿ ನೋಡಿ, ರೆಕ್ಕೆ ಪಕ್ಕದಲ್ಲೇ ಇದ್ದೀವಿ. विमान में धूम्रपान, वेपिंग और साफ फ्लाई मदिरा पीना वर्जित है। इंडिगो की उड़ानों में तंबाकू का प्रयोग वर्जित है। सभी शौचालयों में स्मोक डिटेक्टर अनुभवी यात्री है। एक सुरक्षा निर्देश पत्र आपके of personal alcohol on this flight. Tobacco use is prohibited on all Indigo flights. Please note that smoke detectors are installed in all lavatories. Mobile phones and other smoke or removal of any safety equipment, including life vests and tampering with. ಹಾಗೆ ಇವಾಗ ನಾವು ಸೀಟಲ್ಲಿ ನಾವು ಕುತ್ಕೊಂಡಿದ್ದೀರಿ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟರು ಏರ್ ಹೋಸ್ಟೆಸ್ಸು. ಹಾಗೆ ಇಂದುಗಂತೂ ಫುಲ್ ಭಯ ನಮಗೂ ಭಯ ಫಸ್ಟ್ ಸರಿ ಅಲ್ವಾ. ಸೊ ಏನೋ ಒಂಥರ ಫುಲ್ ಭಯ ಅಂದರೆ ಭಯ. ಹಾಗೆ ಇವಾಗ ಟೇಕ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. Mostly the road is the first time.
ಟೇಕ್ ಆಫ್ ಆಗಾಗಂತೂ ಸೌಂಡ್ ಬರ್ತಿತ್ತು, ಅದು ಫುಲ್ ಭಯನೇ ಆಗೋಯ್ತು ನನಗಂತೂ. ಹಾಗೆ ಕಿವಿಯೆಲ್ಲ ಫುಲ್ ಕ್ಲೋಸ್ ಆಗೋಗ್ಬಿಟ್ಟಿತ್ತು ನನಗೂ, ಇಂದುಗೆ, ಚೇತು 3 ಜನಕ್ಕೂ ಫುಲ್ ಭಯ. ಹೊಟ್ಟೆ ಒಳಗಡೆ ಎಲ್ಲ ಏನೋ ಒಂಥರ ಆಗ್ತಿತ್ತು. ಹೋಗಲ್ಲ ಬಂಗಾರಿ ಅದು ಅಮ್ಮ ನೋಡಿ ಅದು ಈ ಕಡೆಗೆ ನಿಂತ್ಕೊಂಡ್ಬಿಡುತ್ತೆ ನೋಡ್ಕೊ. ನೋಡು ಒಂದೇ ಕಡೆ ನಿಂತ್ಕೊಂಡ್ಬಿಡುತ್ತೆ. ಆಗಲ್ಲ ಸೊ ಫೈನಲಿ ನಾವು ಆಕಾಶ ಮೇಲೆ ಇದ್ದೀವಿ. ಸೊ ಸಕ್ಕತ್ತಾಗಿತ್ತು ಮೇಲೆಯಿಂದ ವ್ಯೂ ನೋಡೋದಕ್ಕೆ. ಫುಲ್ ಖುಷಿ ಅಂದರೆ ಖುಷಿ ನಮಗಂತೂ ಫ್ಲೈಟಲ್ಲಿ ಹೋಗ್ತಿರೋದು. ಹಾಗೆ ಇವಾಗ ವಿಂಡೋ ಸೀಟ್ಗೆ ನಾನು ಬಂದಿದ್ದೀನಿ, ಇಂದು ಸೆಂಟ್ರಲ್ಲಿ ಕೂತ್ಕೊಂಡಿದ್ದಾಳೆ. ಸೊ 3 ಜನಕ್ಕೂ ಫುಲ್ ಇಯರ್ಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಫಸ್ಟ್ ಸರಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ ತುಂಬ ಮೆಮೊರಬಲ್ ಇರಬೇಕಂತಿದ್ರೆ ನೋಡಿದ್ರೆ ಇವರಿಬ್ಬರು ಫ್ಲೈಟಲ್ಲಿ ನಿದ್ದೆ ಹೋಗ್ತಾರೆ. ಅದು ಫಸ್ಟ್ ಫ್ಲೈಟ್. ಅವಳೊಂಚೂರ್ ನಕ್ಕಾಗ ಅವಳು ಸಿರು ಸುಳಿದಾಗ ಮೆಲ್ಟ್ ಆಗೋದೆ ಓ ಮೇರೆ ಸೋನಾ ರೇ ಸೋನಾ. ಹಾಗೆ ಇವಾಗ ಚೇತು ವಿಂಡೋ ಸೈಡ್ ಕುತ್ಕೊಂಡಿದ್ದಾರೆ. ನಾವು 3 ಜನನೂ ಎಕ್ಸ್ಚೇಂಜ್ ಮಾಡ್ಕೊಂಡು ಕುತ್ಕೊತಾ ಇದ್ರಿ. ಇವರಿಬ್ಬರು ಅಂತೂ ಫುಲ್ ಬೋರಿಂಗ್ ಪೀಪಲ್ಸ್. ಅದು ಫ್ಲೈಟ್ ನಿದ್ದೆ ಹೋಗ್ತಾರೆ. ಅದು ದುಡ್ಡು ಖರ್ಚು ಮಾಡಿ ಜಾಸ್ತಿ ದುಡ್ಡು ಫ್ಲೈಟಿಗೆ ಬುಕ್ ಮಾಡಿದ್ರೆ ಇವ್ರು ನಿದ್ದೆ ಹೋಗ್ತಾವ್ರೆ. सभी यात्रियों से निवेदन है कि अपनी सीट पर बैठ जाए, कुर्सी की भी ध्यान रखें. Requesting all passengers to kindly remain seated and fasten their seatbelts, please. ಹಾಗೆ ಹೊಸಕೋಟೆ ಹೈವೇ ಕಾಣಿಸ್ತಿದೆ ನೋಡಿ. ಸೊ ಹತ್ರ ಬೆಂಗಳೂರು ಏರ್ಪೋರ್ಟಿಗೆ ಬಂದೇ ಬಿಟ್ವಿ. ಸೊ ಈಗ ಲ್ಯಾಂಡಿಂಗ್ ಆಗ್ತಾ ಇದೆ. ಲ್ಯಾಂಡಿಂಗ್ ಆಗೋದು ಸಖತ್ ಭಯ ಆಯಿತು. ಸೌಂಡೆಲ್ಲ ಬರ್ತಿತ್ತು. ಸೊ ಫುಲ್ ಭಯ ಅಂದರೆ ಭಯ ಆಗಿತ್ತು. ಸೊ ಫೈನಲಿ ವಿ ಲ್ಯಾಂಡೆಡ್ ಟು ನಮ್ಮ ಬೆಂಗಳೂರು. ಸೊ 3 ಡೇಸ್ ಶಿರ್ಡಿಲಿದ್ದು ಯಾವಾಗ ಬ್ಯಾಂಗ್ಳೂರಿಗೆ ಹೋಗ್ತೀರೋ ಅಂತ ಕಾಯ್ತಾ ಇದ್ರಿ. ಸೊ ಫೈನಲಿ ಇವಾಗ ಲ್ಯಾಂಡ್ ಆಗೇ ಹೋದ್ರಿ ಬ್ಯಾಂಗ್ಳೂರಿಗೆ. ಫೈನಲಿ ಲ್ಯಾಂಡ್ ಆದ್ವಿ. ಸೇಫಾಗಿ ಲ್ಯಾಂಡ್ ಆದ್ವಿ. ಬ್ಯಾಕ್ ಟು ಅವರ್ ಬ್ಯಾಂಗ್ಳೂರ್. ಫ್ಲೈಟ್. ಹಾಗೆ ಇವಾಗ ಲಗೇಜಸ್ ಎತ್ಕೊಬರೋಕ್ಕೆ ನಂಬರ್ 4 ಬ್ಲಾಕಿಗೆ ಬಂದಿದ್ದೀವಿ. ಸೊ ಇವಾಗ ಎಲ್ಲ ಲಗೇಜ್ಗೋಸ್ಕರ ಕಾಯ್ತಾ ಇದ್ದೀವಿ. ಏರ್ಪೋರ್ಟಿಂದ ಎಕ್ಸಿಟ್ ಆಗ್ತಾ ಇದ್ದೀರಿ.
ಎಕ್ಸಿಟ್. ಹಾಗೆ ಏರ್ಪೋರ್ಟಿಂದ ಆಚೆ ಬಂದು ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಈಗ ಹೊಸಕೋಟೆಗೆ ಹೋಗ್ತಾ ಇದ್ದೀರಿ ನಾವು. ಏರ್ಪೋರ್ಟ್ಗೆ ಬಾಯ್ ಹೇಳೋ ಸಮಯ ಬಂದಿದೆ. ಸೊ ಫೈನಲಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಖುಷಿನೋ ಖುಷಿ. ಹಾಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀರಿ. ಎಲ್ಲ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ದೀರಿ. ಸೊ ಮನೆಗೆ ಹೋಗಿ ವೀಡಿಯೋ ಎಂಡ್ ಮಾಡೋಕ್ಕೆಲ್ಲ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಕಾರಲ್ಲಿ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸು. ಸೊ ಫ್ಲೈಟಲ್ಲಂತೂ ಸಕ್ಕತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿರಿ ಶಿರ್ಡಿ ಟ್ರಿಪ್ ಅಂತೂ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಶಿರ್ಡಿ ವ್ಲಾಗ್ ಎಲ್ಲ ಇಲ್ಲಿಗೆ ಎಂಡು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್.